ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಯೂಟ್ಯೂಬ್ ತರಗತಿಗೆ ಸ್ವಾಗತ. BA 3ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಕಳೆದ ತರಗತಿಯಲ್ಲಿ ಬಾದಾಮಿ ಶಾಸನದ ಕುರಿತಂತೆ ಚರ್ಚೆ ಮಾಡಲಾಗಿತ್ತು. ಅದಾದ ಬಳಿಕ ಮತ್ತೊಂದು ಅದೇ ರೀತಿಯ ಇನ್ನೊಂದು ಶಾಸನ, ಶ್ರವಣಬೆಳಗೊಳದ ಶಾಸನ. ಕನ್ನಡ ಸಾಹಿತ್ಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದು, ಮಹತ್ವವುಳ್ಳದ್ದು ಅಂತ ಹೇಳಲಾಗತ್ತೆ. ಈ ಶ್ರವಣಬೆಳಗೊಳ ಶಾಸನದ ಯಾರ ಕುರಿತಂತೆ ಈ ಶ್ರವಣಬೆಳಗೊಳ ಶಾಸನ ಯಾವ ಒಂದು ಅಂಶವನ್ನು ಹೇಳಲಾಗುತ್ತೆ ಅನ್ನುವ ಒಂದು ವಿಚಾರವನ್ನು ನೋಡಿಕೊಂಡು ಬಂದಾಗ, ಶ್ರವಣಬೆಳಗೊಳ ಜೈನರ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧವಾದಂಥ ಒಂದು ಪುಣ್ಯ ಸ್ಥಳವಾಗಿದೆ. ಯಾವುದು? ಈ ಶ್ರವಣಬೆಳಗೊಳ ಜೈನರ ಪ್ರಾಚೀನವಾದಂತಹ ಒಂದು ಪುಣ್ಯ ಸ್ಥಳ ಅಂತೇಳಿ ಕರೆಯಲಾಗುತ್ತೆ. ಯಾವುದನ್ನು? ಈ ಒಂದು ಶ್ರವಣಬೆಳಗೊಳವನ್ನು ಜೈನರ ಅತ್ಯಂತ ಪವಿತ್ರವಾದಂತಹ ಪ್ರಾಚೀನದ ಪುಣ್ಯ ಸ್ಥಳವೇ. ಈ ಶ್ರವಣಬೆಳಗೊಳದಲ್ಲಿ ದೊರೆತಕ್ಕಂಥ ಒಂದು ಹೆಚ್ಚಿನ ಶಾಸನಗಳೆಲ್ಲವೂ ಜೈನ ಯತಿಗಳಿಂದ ಅಥವಾ ಜೈನ ಯತಿಗಳ ವಿಚಾರವನ್ನು ಒಳಗೊಂಡಂಥ ಶಾಸನವಾಗಿರ್ತವೆ. ಅಂದರೆ ಈ ಶ್ರವಣಬೆಳಗೊಳವು ಜೈನರ ಪ್ರಾಚೀನವಾದಂಥ ಒಂದು ಪುಣ್ಯ ಸ್ಥಳವಾಗಿದೆ. ಜೈನರ ಪ್ರಾಚೀನ ಸ್ಥಳವಾದಂತಹ ಈ ಶ್ರವಣಬೆಳಗೊಳವು ಇಲ್ಲಿ ದೊರೆತಂತಹ ಎಲ್ಲ ಶಾಸನಗಳು ಜೈನ ಯತಿಗಳ ವಿಷಯವನ್ನು ಒಳಗೊಂಡಂತಹ ಶಾಸನಗಳಾಗಿವೆ ಅಥವಾ ಜೈನ ಯತಿಗಳಿಗೆ ಸಂಬಂಧಪಟ್ಟಂತಹ ನಿಷೇಧಿ ಶಾಸನಗಳಾಗಿವೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಜಿನಮುನಿಗಳ ತಪಸ್ಸಿನ ವರ್ಣನೆ ಈ ಶ್ರವಣಬೆಳಗೊಳದ ಏನು ವಿಚಾರ ಒಳಗೊಂಡಿದೆ? ಶ್ರವಣಬೆಳಗೊಳ ಶಾಸನ ಏನು ವಿಷಯ ಅಂದರೆ, ಜಿನಮುನಿಗಳ ಒಂದು ತಪಸ್ಸಿನ ವರ್ಣನೆ ಸಿಗುತ್ತಿಲ್ಲ ನಮಗೆ. ಈ ಜಿನಮುನಿಗಳ ಆ ತಪಸ್ಸಿನ ಒಂದು ಹೆಚ್ಚಿನ ವರ್ಣನೆ ನಮಗೆ ದೊರೆಯುತ್ತೆ. ಇಲ್ಲಿ ಈ ತಪಸ್ಸಿನ ಭಯಂಕರವಾದಂಥ ವರ್ಣನೆ. ಈ ಶ್ರವಣಬೆಳಗೊಳ ಶಾಸನವು ಜೈನರ ಶ್ರವಣಬೆಳಗೊಳ ಅಂತಕ್ಕಂಥದ್ದು ಜೈನರ ಒಂದು ಪ್ರಾಚೀನವಾದಂಥ ಪುಣ್ಯ ಸ್ಥಳವಾಗಿದೆ. ಹಾಗಾಗಿ ಶ್ರವಣಬೆಳಗೊಳದಲ್ಲಿ ದೊರೆತಂಥ ಎಲ್ಲ ಶಾಸನಗಳೇನಾಗ್ತವೆ ಅಂದರೆ ಜೈನರ ಶಾಸನಗಳಾಗಿರ್ತವೆ. ಆ ಶ್ರವಣಬೆಳಗೊಳ ಶಾಸನದಲ್ಲಿ ಏನನ್ನು ಒಳಗೊಂಡಿವೆ? ಜೈನ ಯತಿಗಳ ತಪಸ್ಸಿನ ಒಂದು ವರ್ಣನೆ ಸಿಗುತ್ತೆ ನಮಗೆ. ಅದರ ಜೊತೆಗೆ ವೈರಾಗ್ಯ ಶ್ರವಣಬೆಳಗೊಳದ ಆ ನಿಷೇಧಿ ಶಾಸನಗಳಲ್ಲಿ ಎಡೆ ಪಡೆದಂತೆ ಇನ್ನೆಲ್ಲಿಯೂ ಪಡೆದಿಲ್ಲ. ಅಂದರೆ ಈ ಒಂದು ನಮ್ಮ ಶ್ರವಣಬೆಳಗೊಳದ ಶಾಸನಗಳಲ್ಲಿ ಆ ತಪಸ್ಸಿನ ವರ್ಣನೆ ಮತ್ತು ವೈರಾಗ್ಯ ಪಡ್ತಕ್ಕಂಥ ವಿಧಾನ, ಇಲ್ಲಿ ಸಿಗ್ತಕ್ಕಂಥ ವಿಚಾರ ಬೇರೆ ಯಾವ ಶಾಸನಗಳಲ್ಲಿ ನಮಗೆ ದೊರೆಯುವುದಿಲ್ಲ ಅಂತ ಹೇಳಲಾಗುತ್ತೆ. ಇಲ್ಲೇನಂತೆ, ಈ ಕಳಂತೂರು ಪೊಗ್ಗೊರ್ವನ ಮತ್ತು ನಂದೀಸೇನ ಪ್ರವರ ಮುನಿಯ ತಪಸ್ಸಿನ ಕಠೋರತೆ. ನಂದೀಸೇನ ಮತ್ತು ಇಲ್ಲಿ ನಂದೀಸೇನ ಮತ್ತು ಕಳಂತುನ ಪೆಗ್ಗೊರ್ವ ಈ ಶ್ರವಣಬೆಳಗೊಳದ ಶಾಸನಗಳಲ್ಲಿ ಏನಂದರೆ, ನಂದೀಸೇನ ಮುನಿ ಮತ್ತು ಪೆಗ್ಗೊರ್ವರ ಕಳಂತೂರು ಪೆಗ್ಗೊರ್ವರ ಈ ಒಬ್ಬರು ಮುನಿಗಳ ತಪಸ್ಸಿನ ಕಠೋರತೆ, ಆ ವೈರಾಗ್ಯ ನಮ್ಮನ್ನು ಅತ್ಯಂತ ವಿಸ್ಮಯಗೊಳಿಸುತ್ತವೆ. ಆ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಗುರುತಿಸಿದಂತೆ ಇಲ್ಲಿಯ ಅಭಿವ್ಯಕ್ತಿ ಅಂದರೆ ಈ ಶ್ರವಣಬೆಳಗೊಳ ಶಾಸನದಲ್ಲಿ ಒಂದಂಥ ಅಭಿವ್ಯಕ್ತಿ ಅಂದರೆ ಆ ಶಾಸನಗಳ ವಿಚಾರ, ಆ ಶಾಸನಗಳಿಗೆ ಬಳಕೆಯಾದಂಥ ಸಾಹಿತ್ಯ, ಅಭಿವ್ಯಕ್ತಿ,
ಭಾಳ ಅತ್ಯಂತ ಪ್ರಮುಖವಾದದ್ದು. ಈ ಅಭಿವ್ಯಕ್ತಿ ಏನಾಗುತ್ತೆ ಗೊತ್ತಾ, ಮುಂದಿನ ಕನ್ನಡದ ಪ್ರಮುಖ ಕವಿಗಳು ಯಾರಂದರೆ ಪಂಪ ಇರ್ಬೋದು, ದುರ್ಗಸಿಂಹ ಇರ್ಬೋದು, ಜನ್ನ ಇರ್ಬೋದು. ಇಂಥ ಕವಿಗಳಲ್ಲಿ ಏನಾಗಿದೆ ಗೊತ್ತೇನ್ರಿ, ಅಭಿವ್ಯಕ್ತಿಯಲ್ಲಿ ಅನುಕರಣೆಗೊಂಡಿದೆ ಎಂಬುದು ನಮಗೆ ಭಾಸವಾಗತ್ತೆ. ಅದಕ್ಕಾಗಿ ಒಂದು ಮಾತು ಹೇಳಿದೆ ನಾನು, ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಒಂದು ಶಾಸನ. ಈ ಶ್ರವಣಬೆಳಗೊಳ ಶಾಸನದಲ್ಲಿ ಅಭಿವ್ಯಕ್ತಗೊಂಡಂಥ ಸಾಹಿತ್ಯ, ಅಭಿವ್ಯಕ್ತಗೊಂಡಂಥ ಒಂದು ವಿಚಾರ, ಅವೆಲ್ಲವೂ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮುಂದೆ ಬರ್ತಕ್ಕಂಥ ಕವಿಗಳು ಪಂಪ ಇರ್ಬೋದು, ರನ್ನ ಇರ್ಬೋದು, ಜನ್ನ ಇರ್ಬೋದು, ಅಥವಾ ದುರ್ಗಸಿಂಹ ಇರ್ಬೋದು. ಇಂಥ ಮಹಾನ್ ಕವಿಗಳಿಗೆ ಪ್ರೇರಣೆಯಾಗುತ್ತೆ. ಇದರ ಒಂದು ಅನುಕರಣೆ, ಈ ಶಾಸನದ ಒಂದು ಅಭಿವ್ಯಕ್ತಿ ಇದೆ, ಈ ಶಾಸನದ ಒಂದು ವಿವರಣೆ ಆ ಪಂಪ, ದುರ್ಗಸಿಂಹ, ಜನ್ನಂಥ ಮಹಾಕವಿಗಳಲ್ಲಿ ಅಭಿವ್ಯಕ್ತಗೊಂಡಿದೆ. ಹಾಗಾದರೆ ಕನ್ನಡ ಸಾಹಿತ್ಯ ದೃಷ್ಟಿಯಿಂದ ಬಹಳ ಅತ್ಯಂತ ಪ್ರಮುಖವಾದ ಅಂಶ ಅಂತ ಹೇಳಲಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲೇನಂತಂದರೆ, ಪ್ರಸ್ತುತವಾದಂಥ ಒಂದು ಶಾಸನದಲ್ಲಿ ಅವರ ಆ ಹಲವಾರು ಮಹಾನ್ ಕವಿಗಳ ಅನುಕರಣೆ ನಮಗೆ ಗೋಚರವಾಗುತ್ತೆ. ಹಾಗಾದರೆ ಸಾಹಿತ್ಯದ ದೃಷ್ಟಿಯಿಂದ ಎಷ್ಟು ಮಹತ್ವದಾಗಿದೆ ಎಂಬುದು ಇದರ ಒಂದು ವಿಶೇಷವಾದಂಥ ಸಂಗತಿ ವಿದ್ಯಾರ್ಥಿಗಳೇ. ಸಾಹಿತ್ಯದ ದೃಷ್ಟಿಯಿಂದ ಈ ಒಂದು ಶಾಸನ ಎಷ್ಟು ಮಹತ್ವವುಳ್ಳದ್ದು ಅನ್ನೋ ವಿಚಾರ ನಮಗೆ ಗಮನಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳೇ. ಹಾಗಾಗಿ ಕವಿರಾಜ್ಯ ಮಾರ್ಗ ಪೂರ್ವದ ಕನ್ನಡ ಸಾಹಿತ್ಯದ ಅಸ್ಪಷ್ಟವಾಗಿರುವ ಹಿನ್ನೆಲೆಯಲ್ಲಿ ಅನಾಮಧೇಯ ಕವಿಗಳ ಶಾಸನ ಪದ್ಯಗಳು ಅಂದಿನ ಕಾವ್ಯ ಮಾದರಿಯ ನಿದರ್ಶನವಾಗಿರುವಂತೆ ಕಾವ್ಯ ಸಾಧನೆ ದಾಖಲೆಗಳು ಆಗಿವೆ ಎಂಬುದು ಇಲ್ಲಿ ಗಮನಾರ್ಹವಾಗಿದೆ. ಅಂದರೆ ಕವಿರಾಜ್ಯ ಮಾರ್ಗ ಕಾಲದಕ್ಕಿಂತಲೂ ಪೂರ್ವದಲ್ಲಿರ್ತಕ್ಕಂಥ ಪೂರ್ವ ಹಳಗನ್ನಡ ಭಾಷೆಯ ಈ ಒಂದು ಶ್ರವಣಬೆಳಗೊಳ ಶಾಸನವು ಇಲ್ಲಿ ಅನಾಮಧೇಯ ಕವಿಗಳ ಶಾಸನ ಪದ್ಯಗಳು ಅಂದಿನ ಆ ಕಾವ್ಯ ಮಾದರಿಗೆ, ಪಂಪನಿಗೆ, ದುರ್ಗಸಿಂಹನಿಗೆ, ಜನ್ನನಿಗೆ ಕಾವ್ಯವನ್ನು ರಚಿಸಲು, ಸಾಹಿತ್ಯದ ರಚನೆಗೆ ಒಂದು ಮಾರ್ಗದರ್ಶನ ಆಗಿದೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗ್ತೀವಿ ವಿದ್ಯಾರ್ಥಿಗಳೇ. ಆದರೆ ಈ ಶ್ರವಣಬೆಳಗೊಳದ ಶಾಸನದ ಸಾರ ಏನು, ಈ ಶ್ರವಣಬೆಳಗೊಳದ ಒಂದೆರಡು ಶಾಸನಗಳ ಸಾರಾಂಶ ಏನು ಅಂತ ನಾವು ನೋಡುವುದಾದರೆ, ಈ ಶಾಸನದ ಸಾರಾಂಶ ಅಥವಾ ಸಾರವನ್ನು ನಾವು ನೋಡುವುದಾದರೆ, ಇಲ್ಲಿ ಈ ಶಾಸನದ ಸಾರ ನಾವು ನೋಡಬಹುದಾದ್ರೆ, ಇಲ್ಲಿನ ಶಾಸನಗಳ ಕಾವ್ಯ ದೃಷ್ಟಿಯಿಂದ ತುಂಬ ಗಮನಾರ್ಹವಾದದ್ದು. ಶ್ರವಣಬೆಳಗೊಳದ ಬೆಟ್ಟದ ಮೇಲೆ 108 ವರ್ಷ ತಪಸ್ಸು ಮಾಡಿದ ಕಳಂತೂರು ಗೊರವನ ಸುಮಾರು 108 ವರ್ಷಗಳ ಕಾಲ, ನೋಡಿ ವಿದ್ಯಾರ್ಥಿಗಳೇ, 108 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸ್ತಾರೆ ಯಾರು? ಆ ಕಳಂತೂರು ಗೊರವ. ಆ ಕಳಂತೂರು ಗೊರವ ನೋಡು, ಸುಮಾರು 108 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸ್ತಾನ. ಯಾರು? ಈ ಕಳಂತೂರಿನ ಗೊರವ 108 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂಥ ಆ ಕಳಂತೂರು ಗೊರವನ ಒಂದು ಅದ್ಭುತವಾದಂಥ ಸಾಧನೆ. ಆ ಕಳಂತೂರು ಗೊರವನ ಒಂದು ಅದ್ಭುತವಾದಂಥ ಒಂದು ಸಾಧನೆ ಹೇಗೆ? ಕತ್ತಿಯ ಮೇಲೆ, ಬೆಂಕಿಯ ಮೇಲೆ, ಮಹಾಸರ್ಪದ ಹಲ್ಲಿನಲ್ಲಿ ಸೊಲ್ಲುವಂತೆ ಬಿಟ್ಟು ಬಿಡದೆ ಅತ್ಯಂತ ಉಗ್ರವಾದಂಥ ತಪಸ್ಸನ್ನು ಆಚರಿಸ್ತಾನೆ. ನೋಡು ಯಾವ ರೀತಿ ಬೆಂಕಿಯ ಮೇಲೆ, ಕತ್ತಿಯ ಮೇಲೆ, ಮಹಾಸರ್ಪದ ಹಲ್ಲಿನಲ್ಲಿ ಸೊಲ್ಲುವಂತೆ ಬಿಟ್ಟು ಬಿಡದೆ ಉಗ್ರ ತಪಸ್ಸನ್ನು ಆಚರಿಸಿದ ಮುನಿ ಸಮಾಧಿ ಮರಣದಿಂದ ದೊಡ್ಡ ಸಿದ್ಧಿಯನ್ನು ಪಡೆದಂಥವನು ಇಲ್ಲಿದೆ. ಅಂಥ ಕಳಂತೂರು ಗೊರವನ ಆ ಮರಣದ ಸಾರಾಂಶ, ಅವನ ತಪಸ್ಸಿನ ಆ ಪ್ರಮುಖವಾದಂಥ ಅಂಶ ಈ ಒಂದು ಶಾಸನದಲ್ಲಿ ಒಂದು ಚಿತ್ರಿತವಾಗಿದೆ ವಿದ್ಯಾರ್ಥಿಗಳೇ. ಗೊತ್ತಿರಬೇಕು, ಸುಮಾರು 108 ವರ್ಷಗಳ ಕಾಲ ಆ ಕಳಂತೂರಿನ ಗೊರವ ತಪಸ್ಸನ್ನು, ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಆ 108 ವರ್ಷಗಳ ಕಾಲ ಕಠಿಣ ತಪಸ್ಸು ಯಾವ ರೀತಿ ಅದ್ಭುತವಾದಂಥದ್ದು, ಕತ್ತಿಯ ಮೇಲೆ, ಬೆಂಕಿಯ ಮೇಲೆ, ಹೌದಾ, ಮಹಾಸರ್ಪದ ಹಲ್ಲಿನಲ್ಲಿ ಸೊಲ್ಲುವಂತೆ ಬಿಟ್ಟು ಬಿಡದೆ ಉಗ್ರ ತಪಸ್ಸನ್ನು ಆಚರಿಸಿದಂಥ ಮುನಿ ಆ ಸಮಾಧಿ ಮರಣದಿಂದ ದೊಡ್ಡ ಸಿದ್ಧಿಯನ್ನು ಪಡೆದನ. ಆ ಸಿದ್ಧಿಯನ್ನು ಪಡೆದಂಥ ವಿಷಯವೇ ಈ ಪ್ರಥಮವಾದಂಥ ಶಾಸನದಲ್ಲಿ ಚಿತ್ರಿತವಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿನ ಆ ಚಿತ್ರಣಕ್ಕೆ ಶಾಸನ ಕವಿ ಬಳಸಿದಂಥ 3 ಉಪಮೆಗಳು
ತಪಸ್ಸಿನ ಕಾಠಿಣ್ಯವನ್ನು ಸಮರ್ಥವಾಗಿ ಬಿಂಬಿಸುತ್ತವೆ. ಆ ಮೂರು ಉಪಮೆಗಳನ್ನು ಬಳಕೆ ಮಾಡಿ, ಮೂರು ಅಂಶಗಳನ್ನು, ಆ ಮೂರೂ ಹೋಲಿಕೆಗಳು ನೋಡು ಕಾಠಿಣ್ಯ ಒಂದು ತಪಸ್ಸಿನ ಸಾಮರ್ಥ್ಯವಾಗಿ ಬಿಂಬಿಸ್ತವೆ. ಇದು ಒಂದೇ ಒಂದು ಪದ್ಯದಲ್ಲಿ. ಇನ್ನು ಎರಡನೇ ಒಂದು ಶಾಸನದಲ್ಲಿ ಏನಾಗುತ್ತಂದರೆ, ಇಲ್ಲಿ ನಂದೀಸೇನ ಮುನಿಪ್ರಭರ ಬದುಕಿನ ನಸ್ವರತೆ. ಇನ್ನೊಂದು ಒಂದನೇದು ಈ ಕಳಂತೂರಿನ ಗೌರವ, ಇನ್ನೊಂದು ಈ ನಂದೀಸೇನ ಮುನಿ. ಈ ನಂದೀಸೇನ ಮುನಿಯ ಒಂದು ಏನೋ ಜೀವನದ ಮೇಲೆ ಇರ್ತಕ್ಕಂಥ ಜಿಗುಪ್ಸೆ, ಆ ಜೀವನದ ಮೇಲೆ ಇರ್ತಕ್ಕಂಥ ಜಿಗುಪ್ಸೆ, ಆ ಬದುಕಿನ ನಸ್ವರ ಕುರಿತಂತೆ, ಆ ಬದುಕಿನ ನಸ್ವರತೆಯ ಕುರಿತಂತೆ ಭಾಳ ಸೊಗಸಾಗಿ ಇಲ್ಲಿ ಚರ್ಚೆ ಮಾಡಾಗ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಏನಂತೆ, ಇದನ್ನ ತಿಳಿತಕ್ಕಿಂತ ಈ ಒಂದು ನಂದೀಶನ ಮುನಿಯ ಬದುಕಿನ ನಸ್ವರತೆ ಬಗ್ಗೆ ತಿಳಿಯುವುದು ಭಾಳ ಸೊಗಸಾಗಿ ಮೂಡಿ ಬಂದೈತೆ ಈ ವಿಚಾರ. ಕಾಮನ ಬಿಲ್ಲಿನ ಹಾಗೆ, ಮಿಂಚಿನ ಬಳ್ಳಿಯ ಹಾಗೆ, ಮಂಜಿನ ಹಾಗೆ ಸುಂದರ ರೂಪ ಅಂದರೆ ಆ ಪ್ರತಿಯೊಬ್ಬ ವ್ಯಕ್ತಿಯ ಅಂಗಾಂಗ ಸೌಂದರ್ಯ, ಸಂಪತ್ತು, ವೈಭವಗಳು ಬಹುಬೇಗ ಇಲ್ಲವಾಗುತ್ತವೆ. ಪರಮಾರ್ಥವನ್ನು ಮೆಚ್ಚಿದ ಮುನಿ ಭೂಮಿಯ ಮೇಲೆ ತಾನಿನ್ನು ಇರಬಾರದೆಂದು ದೃಢವಾದಂಥ ನಿರ್ಧಾರ ಮಾಡ್ತಾನೆ. ಆ ಸನ್ಯಾಸದ ವಿಧಿಯಿಂದ ಮರಣ ಹೊಂದಿ ದೇವಲೋಕದ ಸೇರುತ್ತಾನೆ. ಇಲ್ಲಿ ಜೀವನ ಅಸಾರತೆಯನ್ನು ತಿಳಿಸುತ್ತದೆ. ಇಲ್ಲಿ ಜೀವನ ಭಾಳ ಅಸಾರತೆಯನ್ನು ತಿಳಿಸುತ್ತದೆ. ಉಪಮೆಗಳು ನಮ್ಮ ಮನಸ್ಸು ಒಂದು ಕ್ಷಣ ತಡೆದು ನಿಲ್ಲಿಸುತ್ತವೆ. ಬಹಳ ವಿಚಿತ್ರವಾದಂಥ ಒಂದು ಸಾರಾಂಶ ಇಲ್ಲಿ. ಆ ನಂದೀಸೇನ ಮುನಿ ಜೀವನದಲ್ಲಿ ಏನೇನೂ ಇಲ್ಲ, ಎಲ್ಲ ನಸ್ವರತೆ ಇದೆ. ಕಾಮನ ಬಿಲ್ಲಿನ ಹಾಗೆ ಬರ್ತಾ 7 ಬಣ್ಣಗಳನ್ನು ಒಳಗೊಂಡಿರುತ್ತೆ. ಶಾಶ್ವತವಾಗಿರಲ್ಲ, ಕಾಮನ ಬಿಲ್ಲು ಮೂಡಿಂಗ್ ಹೋಗುತ್ತೆ. ಮಿಂಚಿನ ಹಾಗೆ, ಬಳುಕುವ ಬಳ್ಳಿಯ ಹಾಗೆ ಸುಂದರ ರೂಪ. ಈ ಸೌಂದರ್ಯ, ಈ ಸುಂದರವಂತ ರೂಪ ಶಾಶ್ವತವಾಗಿರಲ್ಲ. ಒಂದು ಹಂತದವರೆಗೆ ಮಾತ್ರ ಸೌಂದರ್ಯ, ಆಮೇಲೆಲ್ಲ ಮುಪ್ಪಾವಸ್ಥೆ ಬಂದಾಗ ಸೌಂದರ್ಯ ಎಲ್ಲ ಹಾಳಾಗಿ ಹೋಗುತ್ತೆ. ಇದು ಶಾಶ್ವತವಲ್ಲ. ಕಾಮನ ಬಿಲ್ಲು ಶಾಶ್ವತವಾದದ್ದಲ್ಲ. ಅದರ ಜೊತೆಗೆ ಸಂಪತ್ತು, ವೈಭವಗಳು ಶಾಶ್ವತವಲ್ಲ. ಚಾಂಚಲ್ಯ, ಆ ಲಕ್ಷ್ಮಿ, ಸೌಂದರ್ಯ, ಹಣ, ಸಂಪತ್ತು ಅವು ಶಾಶ್ವತವಲ್ಲ. ಅವೆಲ್ಲ ಹಿಂಗೆಲ್ಲ ಹೋಗ್ತವೆ. ಹಾಗಾಗಿ ಅವೆಲ್ಲವೇನಾಗ್ತವ? ಇಲ್ಲವಾಗ್ತವ. ಈಗ ಅದವ, ಮುಂದೆ ಇಲ್ಲವಾಗ್ತವ. ಹಾಗಾಗ ಪರಮಾರ್ಥವನ್ನು ಮೆಚ್ಚಿದ ಈ ಮುನಿ ಈ ಭೂಮಿಯ ಮೇಲೆ ತಾನೇನು ಇರಬಾರ್ದು, ಇವೆಲ್ಲ ನಂದು ಅಂತಿದ್ದ. ಸೌಂದರ್ಯ ನಂದು, ಅದು ನಂದು, ಸಂಪತ್ತು ನಂದು, ರಾಜ್ಯ ನಂದು, ವೈಭೋಗ ನಂದು ಅಂತಿದ್ದ. ಅವೆಲ್ಲವೂ ಕ್ಷಣಿಕ ಅಂತ ಗೊತ್ತಾದಂಥ ಈ ನಂದೀಸೇನ ಮುನಿ ಪಾರಮಾರ್ಥವನ್ನು ಬಯಸ್ತಾನೆ. ಬೇಡ, ಇದು ಬೇಡವೇ ಬೇಡ, ಇಂಥ ಜೀವನ ಬೇಡ ನನಗೆ. ಅವಾಗೇನು ಮಾಡ್ತಾನೆ? ಒಂದು ದೃಢವಾದ ನಿರ್ಧಾರವನ್ನು ಮಾಡ್ತಾನೆ. ನಾನಿನ್ನು ಇರಬಾರ್ದು ಇಲ್ಲಿ, ನಾನಿನ್ನು ಬದುಕಬಾರ್ದು, ನಾನು ಇರಲೇಬಾರ್ದು. ದೃಢವಾದ ನಿರ್ಧಾರವನ್ನು ಮಾಡ್ತಾನೆ. ಸನ್ಯಾಸನ ವಿಧಿಯಿಂದ ಮರಣವನ್ನು ಹೊಂತಾನೆ. ಸನ್ಯಾಸ ಸ್ವೀಕಾರ ಮಾಡ್ತಾನೆ. ಸನ್ಯಾಸ ಸ್ವೀಕಾರ ನಂತರದಲ್ಲಿ ಮರಣವನ್ನು ಹೊಂತಾನೆ. ಮರಣವನ್ನು ಹೊಂದಿ ದೇವಲೋಕವನ್ನು ಸೇರ್ತಾನೆ. ಇಲ್ಲಿ ಜೀವನ ಅಸಾರತೆಯನ್ನು ತಿಳಿಸುತ್ತದೆ. ಆ ದೇವಲೋಕದ ಜೀವನ ಸಂತೋಷಕರವಾಗಿದ್ದು, ಈ ಭುವಿಯ ಜೀವನ ಶಾಶ್ವತವಾದ ನಶ್ವರತೆಯನ್ನು ಒಳಗೊಂಡಿದೆ. ಈ ಕವಿಯ ಹೋಲಿಕೆ, ಆ ಉಪಮೆಗಳಿಂದ ನಮ್ಮ ಮನಸ್ಸನ್ನು ಒಂದು ಕ್ಷಣ ಹಿಡಿದು ನಿಲ್ಲಿಸತಕ್ಕಂಥ ವಿಚಾರ ನಮಗೆ ಗೊತ್ತಾಗ್ತವೆ ವಿದ್ಯಾರ್ಥಿಗಳೇ. ಹೀಗಾಗಿ ಆ ಪದ್ಯಗಳನ್ನು ಓದಿ ಅದು ಒಂದು ಸಲ, ಅದು ಇನ್ನೊಂದು ಸಲ ಅದರ ಒಂದು ಸಾರಾಂಶವನ್ನು ಹೇಳ್ತೀನಿ ಕೇಳ. ಪ್ರಥಮವಾಗಿ ಶಾಸನದ ಸಾರ ನೋಡ್ಕೊಂಡು ಬಂದಾಗ ಇಲ್ಲಿ ಕಳಂತೂರು ಗೊರವಂದು ಶ್ರೀಬಾಳ ಮೇಲಕಿ ಮೇಲೆ ಸರ್ಪದ ಮಹಾದ ಉಗ್ರ ಉತ್ಸಹೋಲ್ ಸಾಲಾಂಬಾಲ್ ತಪೋಗ್ರಿಯುಂತು ನಡೆದ 108 ಸಂವತ್ಸರವಂ ಕೇಳ್ಕೋ ಪ್ರವರ್ ಶೈಲಮಡ ಬಾರ್ಯಂ ಕಳಂತೂರಂ ಬಾಳೆ ಪೆಗ್ಗುರಂ ಸಮಾಧಿನೇರೊನ್ ಸೋತಿನ್ ದೋಸ್ತಿ ಯಾದಯನ್. ನೋಡು, ಇಲ್ಲಿಯ ಆ ಒಂದು ವಿಚಾರ ನೋಡ್ಕೊಂಡು ಬಂದಾಗ ಸುಮಾರು ಶ್ರವಣ ಬೆಳಗೊಳದ ಬೆಟ್ಟದಲ್ಲಿ ಶ್ರವಣ ಶ್ರೀಬಾಳ್ ಅದ ಮೇಲಿಕೆ ಮೇಲೆ ಸರ್ಪದ ಅಂದರೆ ಇಲ್ಲಿ ಸುಮಾರು 108 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ಆ ಗೊರವನ ಸಾಧನೆ. ಶ್ರೀ ನೋಡಿಲಿ, ಬಾಳ್ ಅಂದ್ರೆ ಕತ್ತಿ, ಕತ್ತಿಯ ಮೇಲೆ, ಹೌದಾ, ಬೆಂಕಿಯ ಮೇಲೆ
ಸರ್ಪದ ಮಹಾನ್ ಉಗ್ರದೋಲ್ ಸೋಲ್ ಅಂದರೆ ಭಯಂಕರವಾದಂಥ ಮಹಾಸರ್ಪದ ಹಲ್ಲಿನಲ್ಲಿ ಸಲ್ಲುವಂತೆ ಬಿಟ್ಟು ಬಿಡದೆ ತಪೋಗ್ನಿಂತು ನಡೆದು 108 ಸಂವತ್ಸರಮಂ ಈ ರೀತಿಯಾಗಿ ಉಗ್ರವಾದ ತಪಸ್ಸನ್ನು ಆಚರಿಸಿ ಈ ಮುನಿ ಸಮಾಧಿ ಮರಣದಿಂದ ಮಹಾರಾಶಿಗಳು ನೋಡು ಸಮಾಧಿ ಮರಣ ನೋಡಂ 108 ಸಂವತ್ಸರಂ ಕೇಳ್ವಟ್ಟಂ ಶೈಲಮುಡಿನಂ ಕಳಂತೂರಿನಂ ಬಾಲಿ ಪೊಗ್ಗೊರಂ ಸಮಾಧಿ ರೋನ್ ದೋರ್ಸಿದೆಯನ್. ಇಲ್ಲಿ ನೋಡು ಆ ಕತ್ತಿಯ ಮೇಲೆ ಬೆಂಕಿಯ ಮೇಲೆ ಮಹಾಸರ್ಪದ ಮೇಲೆ ಹಲ್ಲಿನಂತೆ ಸಲ್ಲುವಂತೆ ಬಿಟ್ಟು ಬಿಡದೆ ಶ್ರೀಬಾಳ್ ಮೇಲ್ದಿ ಅಂದರೆ ಕತ್ತಿಯ ಮೇಲೆ, ಹೌದಾ, ಕತ್ತಿಯ ಮೇಲೆ ಸಿಕ್ಕಿ ಅಂದರೆ ಬೆಂಕಿಯ ಮೇಲೆ ಸರ್ಪದ ಹಲ್ಲಿನ ಎಡೆಬಿಡದೆ 108 ಸಂವತ್ಸರಮಂ 108 ವರ್ಷಗಳ ಕಾಲ ನೋಡು 108 ವರ್ಷಗಳ ಕಾಲ ನೋಡು ಕೊಳೋಡುಪ್ರವಂ ಅಂದರೆ ನಿರಂತರವಾಗಿ ಸಾಲಾಂಬಾಲಂ ತಪೋಗ್ರಂ ನಡೆದಂ ನಿರಂತರವಾಗಿ ಸುಮಾರು 108 ವರ್ಷಗಳ ಕಾಲ ಕೆಳಟೋ ಪ್ರವವು ಶೈಲ ಮಾಡಿದೆಮಂ. ಶೈಲ ಅಂದ್ರೆ ಇಲ್ಲಿ ಬೆಟ್ಟ, ಹೌದಾ, ಅಂತ ಒಂದು ಬಿಟ್ಟು ಬಿಡದೆ ಉಗ್ರ ತಪಸ್ಸನ್ನಾಚರಿಸಿದಂತಹ ಮುನಿ ಸಮಾಧಿ ಒಂದು ದೊಡ್ಡ ಸಿದ್ಧಿಯನ್ನು ಪಡೆದಂತಹ ಶಾಸನ. ಆ ಸಿದ್ಧಿಯನ್ನು ಪಡೆದಂತಹ ಆ ಕಳಂತೂರು ಗೊರವನ ವಿಚಾರ ಎಂಥ ಉಗ್ರ ತಪಸ್ಸಿಯಾಗಿರಬೇಕು ವಿದ್ಯಾರ್ಥಿಗಳವನು, ಅತ್ಯಂತ ವಿಶೇಷವಾದಂಥ ತಪಸ್ಸಿಯಾಗಿದ್ದಾನೆ ಅವನು. ಅದೇ ರೀತಿಯಾಗಿ ಇನ್ನೊಂದು ನಂದೀಸೇನೆ ಮುನಿಯ ಇನ್ನೊಂದು ವಿಚಾರ ಹೇಳಲಾಗತ್ತೆ. ಸುರಚಾಪಂಬೊಲೆ ವಿದ್ಯುಲ್ಲತೆಗಳ ತಳೆವೋಲ್ ಮಂಜುವೋಲ್ ತೆರೆಬೇಗಂ ಪಿರಿಗುಂ ಶ್ರೀರೂಪ ಲೀಲಾನು ವಿವಂ ಮಹಾರಾಶಿಗಳು ನೀವೆಲ್ಲರಿಗೂ ಪರಮಾರ್ಥವನ್ನು ಮೆಚ್ಚಿ ನಾನೀ ಧೈರ್ಯ ಆನೆಂದು ಸನ್ಯಾಸಂಗೆ ಇರ್ದು ಸತ್ವನ್ ನಂದೀಸೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂದಾನ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ಇಲ್ಲಿ. ಈ ನಂದೀಸೇನ ಮುನಿಯು ಭಾಳ ಸೊಗಸಾಗಿದೆ. ಕಾಮನ ಬಿಲ್ಲಿನಗೆ ಸುರಚಾಪಂಬಲೆ ವಿದ್ಯುಲ್ಲತೆಗಳ ತೆರೆವೋಳ್ ವಿದ್ಯುತ್ ಅಂದರೆ ಆ ಮಿಂಚಿನಂತೆ, ಕಾಮನ ಬಿಲ್ಲಿನಂತೆ, ಮಂಜುವೋಲ್ ತೆರೆಬೇಗಂ ಪಿರಿಗುಂ ಅಂದರೆ ಸಂಪೂರ್ಣವಾಗಿ ಆ ಮಿಂಚು ಶಾಶ್ವತವಲ್ಲ, ಆ ಕಾಮನ ಬಿಲ್ಲು ಶಾಶ್ವತವಲ್ಲ, ಮಂಜು ಶಾಶ್ವತವಲ್ಲ. ತೆರೆಗೋ ಬೇಗಂ ಅಂದರೆ ಪಿರಿಗುಂ ಸಂಪೂರ್ಣವಾಗಿ ಬೇಗ ನಾಶವಾಗಿ ಹೋಗ್ತವ, ಅಲ್ಲಿಂದ ನಾಶವಾಗ್ತಕ್ಕಂಥವು. ಶ್ರೀರೂಪ ಲೀಲಾಮೃತಂ ಮಹಾರಾಶಿಗಳು ನಿಲ್ಲವಾಗಂ ಅಂದರೆ ಸ್ತ್ರೀ ಅಂದರೆ ಸಂಪತ್ತು, ರೂಪ ಅಂದರೆ ಸೌಂದರ್ಯ, ಆ ಸಂಪತ್ತು ಇರ್ಬೋದು, ಸೌಂದರ್ಯ ಇರ್ಬೋದು, ವಿಭವ ಮಹಾರಾಶಿಗಳು ನಿಲ್ಲವಾರ್ಗುಂ ಇವೆಲ್ಲವೂ ಇರಲ್ಲ. ಅವೆಲ್ಲವೂ ಮಾನವನನ್ನು ಬಿಟ್ಟು ಹೋಗ್ತವೆ. ಮಾನವನನ್ನು ಬಿಟ್ಟು ಹೋಗೋ ಜೊತೆಗೆ ಪಾರಮಾರ್ಥಮಂ ಮೆಚ್ಚಿನ ಈ ಧರಣಿಯೊಳ್ ನಾನೆಂದು ಸನ್ಯಾಸಂಗಿ ಪಾರಮಾರ್ಥ ಅಂದರೆ ಇಲ್ಲಿ ಮೋಕ್ಷ. ಇವೆಲ್ಲವುಗಳಿಂದ ನನಗೆ ಮೋಕ್ಷ ಬೇಕು, ಇವೆಲ್ಲವುಗಳಿಂದ ದೂರ ಹೋಗಿ ನನಗೇನು ಬೇಕು? ಮೋಕ್ಷ ಬೇಕು. ಪಾರಮಾರ್ಥಮ ಮೆಚ್ಚಿ ನಾನೀ ಧರಣಿಯೊಳ್ ಇರುವಾನೆಂದು, ನಾನು ಈ ಭೂಮಿ ಮೇಲೆ ಇರಬಾರ್ದು. ಶಾಶ್ವತ ಈ ಸೌಂದರ್ಯ ಶಾಶ್ವತವಲ್ಲ, ಈ ಸಂಪತ್ತು ಶಾಶ್ವತವಲ್ಲ, ಈ ಕಾಮನ ಬಿಲ್ಲು ಶಾಶ್ವತವಲ್ಲ. ನೋಡಿರಿ, ಈ ಮಿಂಚಿನಂತೆ ಬಂದು ಹೋಗುತ್ತೆ, ಕಾಮನ ಬಿಲ್ಲು ಬಂದು ಹೋಗುತ್ತೆ, ಸಂಪತ್ತು ಇರ್ತೋ ಹೋಗುತ್ತೆ, ಸೌಂದರ್ಯ ಬಂದೈತೆ ಹೋಗುತ್ತೆ, ಯಾವುದೇ ಶಾಶ್ವತವಲ್ಲ. ಇಂಥ ಶಾಶ್ವತವಲ್ಲದ ಭೂಮಿಯ ಮೇಲೆ ನಾನಿನ್ನು ಬದುಕಬಾರದು. ನೋಡು, ಪಾರಮಾರ್ಥ ಮೆಚ್ಚಿ ನಾನೀ ಧರಣಿಯಲ್ಲಿರುವ ನಾನಿಂದು ಸನ್ಯಾಸಂಗೆ ನಾ ಸನ್ಯಾಸಿಯಾಗಿ ನೋಡು ಸತ್ವನ್ ಅಂದರೆ ಶ್ರೇಷ್ಠ ಜೀವಿಯಾಗಿ ನಂದೀಸೇನ ಪ್ರಭರ ಮುನಿವರನ್ ದೇವಲೋಕಕ್ಕೆ ಸಂದಾನ್. ಒಬ್ಬ ಶ್ರೇಷ್ಠ ಜೀವಿಯಾಗಿ, ಯಾರು? ಈ ನಂದೀಸೇನ ಮುನಿ ಒಬ್ಬ ಶ್ರೇಷ್ಠ ಜೀವಿಯಾಗಿ ನಾನು ಇರಬೇಕು ಅಂದರೆ ಏನು ಮಾಡಬೇಕು? ದೇವಲೋಕಕ್ಕೆ ಸಂದಾನ. ಆ ದೇವಲೋಕವನ್ನು ಹೋಗ್ತಾನೆ, ದೇವರ ಲೋಕಕ್ಕೆ ಅವನು ಹೋಗ್ತಾನೆ. ಈ ಭವದ ಜೀವನ, ಈ ಭೂಮಿಯ ಮೇಲಿರ್ತಕ್ಕಂಥ ಕ್ಷಣಿಕ ಸುಖಕ್ಕಾಗಿ ಇಡೀ ಜೀವನ ಮೇಲೆ ನಶ್ವರವಾಗುತ್ತೆ. ಹಾಗಾಗಿ ಒಬ್ಬ ಶ್ರೇಷ್ಠ ಜೀವಿಯಾಗಿ ಕ್ಷಣ ಸುಖವನ್ನು ಬಿಟ್ಟು ಶಾಶ್ವತ ಸುಖವನ್ನು ಹುಡುಕಂಥ ಕೀರ್ತಿ ಇಲ್ಲಿ ಆ ಶ್ರವಣ ಬೆಳಗೊಳಗ ಶಾಸನದಲ್ಲಿರ್ತಕ್ಕಂತಹ ಯಾರು? ಈ ನಂದೀಸೇನ ಮುನಿ ಹಾಗೂ 108 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂಥ ಆ ಕಳಂತೂರು ಗೊರವನ ಕುರಿತಂತೆ ವಿಶೇಷವಾದಂಥ ಅಂಶಗಳಲ್ಲಿ ಬಿತ್ತರಿಸಿವೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ನಿಮ್ಮ ಪಠ್ಯದೃಷ್ಟಿಯಿಂದ ಬಾದಾಮಿ ಶಾಸನ ಮತ್ತು ಈ ಶ್ರವಣಬೆಳಗೊಳ ಶಾಸನ ಒಂದೇ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಶಾಸನಗಳಾದರೂ ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶಗಳಾಗಿವೆ ವಿದ್ಯಾರ್ಥಿಗಳಿಂದ ಹೇಳಲಾಗತ್ತೆ. ಹಾಗಾಗಿ ಇನ್ನು ಒಂದು
ಈ ಎರಡೂ ಶಾಸನಗಳಾದ ಬಳಿಕ ಒಂದು ನಡುಗನ್ನಡದ ಕಾವ್ಯ ಬರುತ್ತೆ. ಕನ್ನಡವೆನಿಪ್ಪ ನಾಡು ಚಲವಾಯಿತು ಅಂಡಯ್ಯ ಒಂದು ಕಾವ್ಯ. ಈ ಕಾವ್ಯವನ್ನು ನಾವು ಇನ್ನು ಮುಂದೆ ಬರ್ತಕ್ಕಂಥ ತರಗತಿಗಳಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಅದಾದ ಬಳಿಕ ನಿಮಗೆ ಈ ಒಂದು ಕನ್ನಡ ಅವಶ್ಯಕ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಆಫ್ಲೈನ್ ತರಗತಿಗಳು ಸಹ ಪ್ರಾರಂಭವಾಗ್ತವೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಕೆಲವೊಂದು ನಿಯೋಜಿತ ಕಾರ್ಯವನ್ನು ಕೊಡಲಾಗುತ್ತೆ. ಅದಾದ ಬಳಿಕ ಒಂದು ಆನ್ಲೈನ್ ಟೆಸ್ಟು ಮಾಡಲಾಗುತ್ತೆ. ಆನ್ಲೈನ್ ಟೆಸ್ಟಲ್ಲಿ ನೀವು ನೋಡ್ಕೊಳ್ಳಾರ್ದ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನನ್ನ ವೈಯಕ್ತಿಕವಾದಂಥ ಒಂದು ವಾಟ್ಸಪ್ಪಿಗೆ ಹಾಕಿದರೆ ಅದರ ಮೌಲ್ಯಮಾಪನ ಮಾಡಿ ನಿಮಗೆ ಫಲಿತಾಂಶವನ್ನು ಹೇಳ್ತೇನೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ತರಗತಿಗಾಗಿ ನಾನು ಮತ್ತೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋಣ. ಧನ್ಯವಾದಗಳು.